ನಿನ್ನೆ ಅಷ್ಟೇ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ಲಾನ್ ಬಗ್ಗೆ ಹೇಳಿದ್ದೆ. ಅದೇನು ಅಂತಂದ್ರೆ, ಸರ್ಕಾರ ಹೆಂಗೋ ನೇಮಕಾತಿ ಅಂತೂ ಮಾಡ್ತಾ ಇಲ್ಲ. ಸೊ ಈ ಕಡೆ ಹೋರಾಟ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಹೋರಾಟಕ್ಕೆ ಅವಕಾಶ ಕೊಡದೇ ಇರುವಂಥದ್ದು, ಈ ರೀತಿ ಕೆಲವೊಂದಿಷ್ಟು ವಿಚಾರಗಳನ್ನ ಮಾಡ್ತಾ ಇದೆ. ಈ ಹಿಂದೆ ಕೂಡ ಹೋರಾಟ ಮಾಡೋದಕ್ಕೆ ಹೋದ್ರೆ ಅವಕಾಶವನ್ನು ಕೊಡಲಿಲ್ಲ ಧಾರವಾಡದಲ್ಲಿ. ಸೊ ಈಗ ಅಗೇನ್ ಹೋರಾಟ ಇದೆ, ನೋಡೋಣ ಅದಕ್ಕೆ ಏನ್ ಮಾಡ್ತಾರೆ ಅಂತ. ಅಂಡ್ ಅದರ ಜೊತೆ ನಾನು ಸೋಷಿಯಲ್ ಮೀಡಿಯಾದ ಹಲವಾರು ಕ್ರಿಯೇಟರ್ಸ್ಗಳ ಜೊತೆ ಸೇರಿ, ಅಂದ್ರೆ ಅವರೊಟ್ಟಿಗೆ ಈಗಾಗಲೇ ಮಾತಾಡಿ ಕೆಲವೊಂದು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ. ಅಂಡ್ ಕೆಲವರು ಅದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ದಾಖಲೆಗಳನ್ನ ಕೇಳಿದ್ದಾರೆ. ಅಂದ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳು ಸರ್ಕಾರ ಏನೆಲ್ಲ ಮಾಡ್ತಾ ಇದೆ, ಹೆಂಗೆ ಕೇಸಸ್ ನಡೀತಾ ಇದೆ, ಏನೋ ಪ್ರೊಸೆಸ್ ಅನ್ನೋದನ್ನ ಕೆಲವು ಎಜುಕೇಶನ್ ಯೂಟ್ಯೂಬರ್ಸ್ ಆಗಿರ್ಬೋದು, ಕೆಲವು ಎಂಟರ್ಟೈನ್ಮೆಂಟ್ ಕೆಟಗರಿ ಎಲ್ಲರಿಗೂ ಆಲ್ಮೋಸ್ಟ್ ಕಿತಾಡಿ ಕಿರಣ್ ಆಗಿರ್ಬೋದು, ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಲಾಲಾಜಿ ನಾಯಕ್ ಅಂತ ಹೇಳಿದ್ದಾರೆ ಅವರು, ಅಂಡ್ ಮಿನಿ ರೇಡಿಯೋ ಹರೀಶ್ ಅವರು. ಸೊ ತುಂಬಾ ಜನರಿಗೆ ಈಗಾಗಲೇ ಸಂಪರ್ಕ ಮಾಡಿ ಅವರಿಗೆ ಈ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ. ಅಂಡ್ ಇವತ್ತು ಬೆಳಿಗ್ಗೆ ಒಬ್ರು ವಿಡಿಯೋ ಮಾಡಿದ್ದಾರೆ, ನೀವು ನೋಡಿರ್ಬೋದು, ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಅಂಡ್ ಮೊನ್ನೆ ನಡೆದ ಹೋರಾಟಕ್ಕೆ ಸರ್ಕಾರ ಯಾವ ರೀತಿಯಾಗಿ ಆ ಹೋರಾಟಗಳನ್ನ ಕಡೆಗಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಕ್ರಿಯೇಟರ್ಸ್ಗಳಿಗೆ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಧ್ವನಿ ಎತ್ತುತ್ತಾರೆ. ಸೋಷಿಯಲ್ ಮೀಡಿಯಾದ ತುಂಬಾ ನಮ್ಮ ಅಭ್ಯರ್ಥಿಗಳ ನೋವಿನ ವಿಡಿಯೋಗಳೇ ಓಡಾಡಬೇಕು. ಆ ರೀತಿಯಾಗಿ ಸರ್ಕಾರಕ್ಕೆ ಮುಖಭಂಗ ಆಗಬೇಕು. ಅಂಡ್ ಒಂದಿಷ್ಟು ಜನ ಒಳ್ಳೊಳ್ಳೆ ಥಿಂಕರ್ಸ್ ಆಗಿರ್ಬೋದು, ಪ್ರೊಫೆಸರ್ಸು, ಲೇಖಕರಿಂದ ಟ್ವೀಟ್ ಮಾಡಿಸುವಂಥ ಕೆಲಸ ಕೂಡ ಮಾಡ್ತೇವೆ. ಒಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಏನೆಲ್ಲ ಮಾಡಬೇಕು, ಆ್ಯಂಡ್ ಇನ್ ಕೇಸ್ ಅವಕಾಶ ಸಿಕ್ಕರೆ ಪೋಸ್ಟರ್ ಅಭಿಯಾನವನ್ನು ಕೂಡ ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ. ಅಂದರೆ ಈ ಸರ್ಕಾರಿ ಕಚೇರಿಗಳು ಕೆಲವೊಂದಿಷ್ಟು ಪ್ಲೇಸಸ್ ಇರುತ್ತೆ, ಅಲ್ಲಿ ಸರ್ಕಾರ ನಮಗೆ ಹೆಂಗೆ ಅನ್ಯಾಯ ಮಾಡ್ತಾ ಇದೆ, ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡದೆ ಅನ್ನೋ ರೀತಿ ಕೆಲವೊಂದಿಷ್ಟು ವ್ಯಂಗ್ಯವಾದ ಪೋಸ್ಟರ್ಗಳನ್ನ ಅಂಟಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಏನೇ ತಡೆ ಬಂದರೂ ಕೂಡ ಡೋಂಟ್ ವರಿ. ಯಾಕೆ ಅಂತಂದ್ರೆ ಇದು ನಮ್ಮ ನೋವು. ಕಳೆದ 5-6 ವರ್ಷಗಳಿಂದ ನಿರುದ್ಯೋಗದ ಸಮಸ್ಯೆಯನ್ನು ಅನುಭವಿಸಿ ಇನ್ನೂ ಕೂಡ ನಿರುದ್ಯೋಗಿಗಳಾಗಿ ಕುಂತಿರುವಂಥ ನಮ್ಮ ಸಂಕಷ್ಟವನ್ನ ಯಾರ ಮುಂದೆ ಹೇಳ್ಕೊಳ್ಳೋದು? ಹೋರಾಟ ಮಾಡಿದ್ರೆ ಹೋರಾಟಕ್ಕೆ ಬಂದು ಇವರು ಏನು ನಮ್ಮ ನೋವು ಅಂತ ಕೇಳಲ್ಲ. ಇನ್ನು ವಿದ್ಯಾರ್ಥಿಗಳು ಅಂತಂದ್ರೆ ಒಂದು ರೀತಿ ಅಲಕ್ಷ್ಯವಾಗಿ ನೋಡ್ತಾರೆ. MLAಗಳ ಮನೆಗೆ ಹೋದ್ರೆ ನಮ್ಮ ಮನವಿಯನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಅಂದ್ರೆ ಮತ್ತೆ ಯಾರ ಹತ್ರ ಹೋಗಿ ಹೇಳ್ಬೇಕು ನಾವು? ಇನ್ನು ರಾಜ್ಯದ ಪ್ರತಿಯೊಬ್ಬ MLAಗಳ ಮನೆಗೂ ಹೋಗಿ ಪೋಷಕರನ್ನ ಕರ್ಕೊಂಡು, ಯಾರ್ಯಾರೆಲ್ಲ ಈಗ ನಿರುದ್ಯೋಗಿ ಯುವತಿಯರಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್, ಪ್ರತಿಯೊಬ್ಬರು ನಿಮ್ಮ ಪೋಷಕರನ್ನ ಕರ್ಕೊಂಡು ಹೋಗಿ ಆ MLA ಮನೆಗಳ ಹತ್ರ ನಿಂತ್ಕೊಂಡು ವಿಡಿಯೋಗಳನ್ನ ಮಾಡಿ ಅಲ್ಲಿ ಅವರಿಗೆ ಮನವಿ ಕೊಡುವಂತ ಕೆಲಸ ಆಗ್ಬೇಕು. ಆ ಅಭಿಯಾನವನ್ನು ಕೂಡ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಒಟ್ಟಾರೆ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಏನೇನು ಮಾಡ್ಬೋದು, ಯಾವ್ಯಾವ ಒತ್ತಡಗಳನ್ನು ಹಾಕ್ಬೋದು, ಅವೆಲ್ಲವನ್ನ ಕೂಡ ನಾವು ಮಾಡಬೇಕು. ಇಲ್ಲ ಅಂತಂದ್ರೆ ಇವರು ಇದೊಂದು ವರ್ಷವನ್ನ ಕೂಡ ನುಂಗಿ ನೀರು ಕುಡಿತಾರೆ, ನಮ್ಮ ಬದುಕಿನ ಅಮೂಲ್ಯವಾದ ಸಮಯವನ್ನ ಕಿತ್ಕೊಳ್ತಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡಿ, 1 ವರ್ಷ ಕಾಯ್ಬೋದು, ಅದರ ಮೇಲೆ ಇನ್ನೊಂದು ವರ್ಷ ಕಾಯ್ಬೋದು. ಬಟ್ ಒಳ ಮೀಸಲಾತಿ ಅದು ಇದು ಅಂತ ಎಷ್ಟು ವರ್ಷ ಕಾಯಿಸ್ತೀರಾ? ಅದೇ ನಿಮ್ಮ ಮಕ್ಕಳು ವಿದೇಶದಲ್ಲಿ ಆರಾಮಾಗಿ ಓದ್ಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡು ಆರಾಮಾಗಿ ಅವ್ರನ್ನೆಲ್ಲ ಸೇಫ್ ಆಗಿಟ್ಟು ಸೆಕ್ಯೂರ್ ಆಗಿ ಇಟ್ಟಿದ್ದಾರೆ. ಬಡವ್ರ ಮಕ್ಕಳು ಬೀದಿಲಿ ನಿರುದ್ಯೋಗಿಗಳಾಗಿ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡು, ನಿನ್ನೆ ಒಬ್ರು ಕಾಲ್ ಮಾಡಿದ, ಆಫೀಸ್ ಬಾಯ್ ಕೆಲಸ ಮಾಡ್ತಿದ್ದೀನಿ ಅಣ್ಣ, ಯಾವುದು ನೋಟಿಫಿಕೇಶನ್ ಇಲ್ಲದೆ, ತುಂಬಾ ಕಷ್ಟ ಆಗ್ತಾ ಇದೆ, ಈ ಕಡೆ ಮನೆಗೂ ನಾನು ದುಡ್ಡು ಕಳಿಸ್ಬೇಕು. ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಕೆಲವರು 3 ಹೊತ್ತು ಊಟ ಕೂಡ ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದ್ರೆ ಈ ಹಾಳು ಸರ್ಕಾರ ಮಾಡ್ತಾ ಇರುವಂತ ಕೆಲಸದಿಂದ. ಎಷ್ಟು ಹುದ್ದೆಗಳು ಖಾಲಿ ಇದೆ, ಒಂದೊಂದು ಸಲ ಒಂದೊಂದು ಡಿಪಾರ್ಟ್ಮೆಂಟ್ನ ಫೈಲ್ಗಳು ತೆಗೆದ್ರೆ ಆಶ್ಚರ್ಯ ಆಗೋಗುತ್ತೆ. ಬಟ್ ಅವ್ರಿಗೆ ಅದರ ಇಚ್ಛಾಶಕ್ತಿನೇ ಇಲ್ಲ ಅದನ್ನೆಲ್ಲ ಫಿಲ್ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಈಗ ಕ್ರಿಯೇಟರ್ಸ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನವನ್ನು ಮಾಡೋಣ ಅಂತ ಈಗ ಸಿದ್ಧವಾಗಿದ್ದೀವಿ. ಪ್ರತಿಯೊಬ್ಬರು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು. ಪ್ರತಿ ಕಮೆಂಟ್ ಸೆಕ್ಷನಲ್ಲೂ ಕೂಡ ಈ ಕಾಂಗ್ರೆಸ್ನ ಚುನಾವಣೆ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಂದಿನ ಅವಧಿಗೆ ಬಹಿಷ್ಕಾರ ಮಾಡ್ತೀವಿ ಅನ್ನುವಂಥ ನಿರ್ಧಾರ. ಆ್ಯಂಡ್ ಸಾಮೂಹಿಕವಾಗಿ ಒಂದು ಪ್ರತಿಜ್ಞೆಯನ್ನು ಕೂಡ ಎಲ್ಲ ಆಸ್ಪಿರೆಂಟ್ಸ್ಗಳಿಂದ ಮಾಡಿಸ್ಬೇಕಾಗುತ್ತೆ. ಮುಂಬರುವ ಚುನಾವಣೆಗಳಲ್ಲಿ ನಾವು ಯಾವ ಪಕ್ಷಕ್ಕೂ ಕೂಡ ವೋಟ್ ಹಾಕಲ್ಲ, ನಮ್ಮ ಮತ ನೋಟಾಗಷ್ಟೇ, ಬೇರೆ ಯಾವ ಪಕ್ಷಕ್ಕೂ ಕೂಡ ನಾವು ನಮ್ಮ ಮತವನ್ನು ಚಲಾಯಿಸಲ್ಲ ಅಂತೇಳಿ ಪ್ರತಿಜ್ಞೆಯನ್ನು ಕೂಡ ಮಾಡ್ತಾರೆ. ಆವಾಗಲಾದರೂ ಈ ಸರ್ಕಾರಕ್ಕೆ ಬುದ್ಧಿ ಬರುತ್ತಾ ನೋಡೋಣ. ಒಟ್ಟಾರೆಯಾಗಿ ನಮ್ಮ ಕಡೆಯಿಂದ ಏನೆಲ್ಲ ಮಾಡಬೇಕು ನೋಡಿ. ಇನ್ನೂ ಒಂದು ಹೇಳ್ತೀನಿ, ಯಾರಾದರೂ ಪಕ್ಷದ ನಿಷ್ಠೂರರಿದ್ದರೆ, ಅಂದರೆ ನಮಗೆ ಆ ಪಕ್ಷದ ಮೇಲೆ ಅತಿಯಾದ ಅಭಿಮಾನ ಇದೆ, ಆ ವ್ಯಕ್ತಿ ಮೇಲೆ ಅತಿಯಾದ ಅಂಧಾಭಿಮಾನ ಇದೆ ಅಂದರೆ ಹೋಗಿ ಅವ್ರ ಹತ್ರ ನಮ್ಗೆ ಏನಾಗಬೇಕಾಗಿದೆ, ನಮ್ಗೆ ಅನ್ಯಾಯ ಆಗಿದೆಯಲ್ಲ ಅದಕ್ಕೆ ನ್ಯಾಯ ಕೊಡಿಸಿ. ಇಲ್ಲ ಅಂದರೆ ನಮ್ಮ ಅಭಿಯಾನಕ್ಕೆ ಕೈ ಜೋಡಿಸಿ. ಅದನ್ನು ಬಿಟ್ಟು ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಮಾಡಿದ್ರೆ ನಾವು ಮಾತ್ರ ಸಹಿಸಲ್ಲ. ಕೆಲವರು ನಿನ್ನೆ ಬಂದು ಹೇಳ್ತಾ ಇದ್ರು, ಆ ಪಕ್ಷ ಇದ್ರು ಅಷ್ಟೇ, ಈ ಪಕ್ಷ. ನಾವು ಯಾವ ಪಕ್ಷದ ಪರ ಯಾವ ವ್ಯಕ್ತಿ ಪರ ನಿಂತ್ಕೊಂಡಿಲ್ಲ, ಎಲ್ಲರೂ ಅಷ್ಟೇ. ನಮಗೆ ಸರ್ಕಾರ, ವ್ಯಕ್ತಿಗಳು, ಯಾವ ಸಿದ್ಧಾಂತಕ್ಕೂ ಬದ್ಧರಾಗಿಲ್ಲ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರೋ ಆಸ್ಪಿರೆಂಟ್ಸ್ ಅಷ್ಟೇ, ಪಕ್ಷದ ಏಜೆಂಟ್ಗಳಲ್ಲ.
ದಯವಿಟ್ಟು ಈ ತಪ್ಪು ಕಲ್ಪನೆಯಿಂದ ಹೊರಬನ್ನಿ. ನಾವು ಕಾಂಗ್ರೆಸ್ ಬಗ್ಗೆ ವಿರುದ್ಧ ಮಾತಾಡ್ತಿದೀವಿ ಅಂದ್ರೆ ಬಿಜೆಪಿ ಪರ ಅಲ್ಲ. ಇನ್ ಕೇಸ್ ಇದೇ ಸ್ಥಾನದಲ್ಲಿ ಬಿಜೆಪಿ ಇದ್ರೆ ಬಿಜೆಪಿ ವಿರುದ್ಧನೂ ಮಾತಾಡ್ತಾ ಇದೀವಿ ಎಲ್ಲರೂ ಕೂಡ. ಅದಕ್ಕೆ ಪಕ್ಷದ ಸಿದ್ಧಾಂತಗಳಿಗೆ ಯಾರಾದ್ರೂ ಬದ್ಧರಾಗಿರುವಂತವ್ರಿದ್ರೆ ದಯವಿಟ್ಟು ನಮ್ಮಿಂದ ದೂರ ಇದ್ದು ಬಿಡಿ. ನಿಮ್ಗೆ ಆ ಪಕ್ಷ ಬೇಕು, ಆ ವ್ಯಕ್ತಿ ಬೇಕಂದ್ರೆ ಅವ್ರ ಆರಾಧನೆ ಮಾಡಿ, ಅವ್ರ ಹತ್ರ ಹೋಗಿ ನಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ. ಅದನ್ನು ಹೊರತುಪಡಿಸಿ ನಮ್ಮ ಹತ್ರ ಬಂದು ಅದರ ಸಮರ್ಥನೆಯನ್ನು ಕೊಡುವಂಥದ್ದನ್ನ ಬಿಟ್ಟು ಬಿಡಿ. ನಮಗದು ಬೇಕಾಗಿಲ್ಲ. ನಮಗೆ ಬೇಕಿರುವಂಥದ್ದು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂಥದ್ದು. ಸರ್ಕಾರ ಉದ್ಯೋಗ ಏನು ನಾವು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿತ್ತು ಪ್ರಣಾಳಿಕೆಯಲ್ಲಿ, ಆಡಳಿತಕ್ಕೆ ಬರುವ ಮುಂಚೆ ಅದನ್ನ ಮಾಡ್ಬೇಕು, ಆ ಮಾತನ್ನು ನಡೆಸ್ಕೊಡ್ಬೇಕು ಹೊರತು ಅವರಿಂದ ನಮಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾರನ್ನು ನಾವು ಆರಾಧಿಸೋರಲ್ಲ. ಮತ ಪಡೆದು ಆ ಅಧಿಕಾರದಲ್ಲಿ ಕುಂತಿದ್ದಾರೆ ಅಂದರೆ ಅವರ ಅಧಿಕಾರವನ್ನು ಸರಿಯಾಗಿ ನಿರ್ವಹಿಸಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ, ನಮ್ಮ ಬೇಡಿಕೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಅಗೇನ್ ಅಂಡ್ ಅಗೇನ್. ತುಂಬ ಜನಕ್ಕೆ ಈ ತಪ್ಪು ಕಲ್ಪನೆ ಇದೆ, ನಾವು ಈ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿದ್ವಿ ಅಂದರೆ ಬಿಜೆಪಿ ಪರ. ಇದನ್ನು ಬಿಟ್ಟು ಹೊರಬನ್ನಿ. ನೀವು ಎಲ್ಲಿವರೆಗೂ ಈ ರೀತಿ ಒಂದು ಪಕ್ಷಕ್ಕೋ ಒಬ್ಬ ವ್ಯಕ್ತಿಗೂ ಗುಲಾಮಗಿರಿ ಮಾಡ್ಕೊಂಡು ಹೋಗ್ತೀವಿ, ಅಲ್ಲಿವರೆಗೂ ಯಾವ ಕೆಲಸಗಳು ಕೂಡ, ವ್ಯಕ್ತಿ ಇವತ್ತಿರ್ತಾನೆ ಹೋಗ್ತಾನೆ, ಪಕ್ಷ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಬಟ್ ದೇಶ, ರಾಜ್ಯ, ನಮ್ಮ ಯುವಜನತೆಯ ಭವಿಷ್ಯ ಇದು ಆಲ್ವೇಸ್ ಇರುವಂಥದ್ದು. ಇವತ್ತು ಇವ್ರು ಬಂದ್ರು ಅಷ್ಟೇ, ನಾಳೆ ಬೇರೆಯವ್ರು ಬಂದ್ರು ಅಷ್ಟೇ. ನಮಗೆ ಏನು ಮಾಡಬೇಕು ಅಂತ ಮಾತು ಕೊಟ್ಟಿರ್ತಾರೆ, ಆ ಭರವಸೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಯಾರಿಗೂ ಬೆಲೆ ಕೊಡುವಂಥ ಮಾತೇ ಇಲ್ಲ. ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನೋ ಪೋಸ್ಟ್ ಮಾಡೋದು, ಏನೇನೋ ಬರೆಯುವಂಥದ್ದಲ್ಲ. ಕೆಲವರಿಗೆ ನಾನು ಹೇಳ್ತಾ ಇರೋದು, ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು. ಸರ್ಕಾರದ ವಿರುದ್ಧವೇ ಆಗಿರಲಿ, ನೀವು ಬಳಸೋ ಪದಗಳು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂತಂದರೆ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರುತ್ತೆ ಇಲಾಖೆಗಳು, ಪೊಲೀಸರು. ಸೊ ನೀವೇನು ಮಾತಾಡಿದ್ರು ಅದು ಸಾಂವಿಧಾನಿಕವಾಗಿ, ಯಾವುದೇ ಒಂದು ಕಾನೂನು ಉಲ್ಲಂಘನೆ ಆಗದ ರೀತಿಯಲ್ಲಿ ಮಾತುಗಳನ್ನ ಆಡಬೇಕು, ಬರಹಗಳನ್ನು ಬರಿಬೇಕು ಹೊರತು ಪ್ರಚೋದನಕಾರಿಯಾಗಿ ಇರಬಾರ್ದು. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ತುಂಬ ಜನ ಕೆಲವರು ಮಾತಾಡ್ತಾ ಇರ್ತಾರೆ, ನೋಡ್ತಾ ಇರ್ತೀನಿ. ಸೊ ಆ ರೀತಿ ನೀವು ಮನವಿಗೂ ಕೂಡ ನೂರಾರು ಅರ್ಥ ಇದೆ. ನೋಡಿ, ಖಾಲಿ ಇರೋ ಹುದ್ದೆಗಳು ಭರ್ತಿ ಮಾಡಬೇಕು. ನಾವೇನು ಅವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಬೇರೆ ನಮ್ಗೆ ಹಣ ಕೊಡಿ, ನಿಮ್ಮನ್ನೇನೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ವಿ, ಏನೂ ಇಲ್ಲ. ನಮ್ಮ ಸಮಸ್ಯೆ, ನೈಜ ಸಮಸ್ಯೆಗಳಿಗೆ ನಾವು ಪರಿಹಾರ ಕೇಳ್ತಾ ಇದ್ದೀವಿ. ಸೊ ಅದನ್ನು ಅವರು ಮಾಡ್ಕೊಡ್ಬೇಕಷ್ಟೇ. ಅದನ್ನು ಹೊರತುಪಡಿಸಿ ಬೇರೇನೋ ನಾವು ಪರ್ಸ್ನಲ್ ಹಿತಾಸಕ್ತಿಗೋಸ್ಕರ ಏನೇನೋ ಮಾಡ್ತಾ ಇಲ್ಲ. ಸೊ ಅದನ್ನು ಕ್ಲಿಯರ್ ಆಗಿ ಸರ್ಕಾರಕ್ಕೆ ನಮ್ಮ ಇಂಟೆನ್ಷನನ್ನು, ಯುವಜನತೆಯ ಸಮಸ್ಯೆಯನ್ನು ತಿಳಿಸೋದಕ್ಕೆ ಹೊರಟಿರೋದು ಹೊರತು ಬೇರೇನೂ ಇಲ್ಲ. ಸೊ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಈ ಒಂದು ಅಭಿಯಾನಕ್ಕೆ ಬೆಂಬಲ ಕೊಡಿ. ಯಾವ ಕ್ರಿಯೇಟರ್ಸ್ಗಳಿಂದ ವಿಡಿಯೋಗಳು ಬರುತ್ತೋ ಅದೆಲ್ಲದಕ್ಕೂ ಕೂಡ ನೀವು ಕಮೆಂಟ್ ಹಾಕುವಂಥದ್ದು, ಶೇರ್ ಮಾಡುವಂಥದ್ದು, ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರೆ, ಆ ವಿಡಿಯೋಸ್ಗಳನ್ನ ವೈರಲ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದು ತಿಳಿಯುತ್ತೆ. ನಾವು ಬರೀ ಇವತ್ತು ಯೂಟ್ಯೂಬಲ್ಲಿ ಓನ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಮಾತ್ರ ಈ ಮಾಹಿತಿ ಗೊತ್ತಾಗ್ತದೆ. ಹೊರಗಿನ ನಾರ್ಮಲ್ ಜನತೆಗೂ ಕೂಡ ಈ ವಿಷಯ ತಿಳಿಬೇಕು. ಪ್ರತಿಯೊಬ್ಬರು ಅದನ್ನು ನೋಡಿ ತಿಳ್ಕೊಬೇಕು. ಸರ್ಕಾರ ಹೆಂಗೆ ಯುವಜನತೆಗೆ ಮೋಸ ಮಾಡ್ತಾ ಇದೆ, ಅಧಿಕಾರಕ್ಕೆ ಬರೋ ಮುಂಚೆ ಇವ್ರು ಹೆಂಗೆ ಮಾತು ಕೊಟ್ಟರು, ಆ ಮಾತನ್ನು ಹೆಂಗೆ ನಡೆಸ್ಕೊಳ್ತಿಲ್ಲ, ಏನೇನು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ತಿಳಿಬೇಕು. ಇದಕ್ಕೆ ಸಾಧ್ಯವಾದಷ್ಟು ರಾಷ್ಟ್ರ ಮಟ್ಟದಲ್ಲಿರುವಂಥ ಕ್ರಿಯೇಟರ್ಸ್ಗಳು, ಚಾನಲ್ಗಳು ಆ್ಯಂಡ್ ಟ್ವಿಟರ್ ಪೇಜ್ಗಳನ್ನು ಕೂಡ ನಾವು ಸಂಪರ್ಕ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು.